ನಮಸ್ತೆ ಮೆಹಬೂಬ್ ಶರೀಫ್ ಅವರೇ. ಬಹುದೊಡ್ಡ ನಮಸ್ಕಾರ ಸರ್. ಚರ್ಚೆ ಬೇಲೂರು ಅರಹಳ್ಳಿ ಭಾಗದಲ್ಲಿ ಅಂದ್ಕೊಳ್ಳೆ ಭೀಮ ರಾಜ ಗಾಂಭೀರ್ಯದಲ್ಲಿ ಮತ್ತೆ ತಾನು ಮೊದ್ಲಿನ ತರ ಯಾವ ರೀತಿ ಊರೊಳಗೆ ಬರ್ತಿದ್ದ ಅದೇ ರೀತಿ ನಡೀತಾ ಇದ್ದಾನೆ ರಸ್ತೆಯಲ್ಲಿ. ತುಂಬಾ ವಿಶೇಷ ಅಂದ್ರೆ ಭೀಮನ್ನ ಕಂಡು ಕ್ಯಾಪ್ಟನ್ ಅಲ್ಲಿ ಹೊರಟೋಗ್ಬಿಟ್ಟ ಅನ್ನುವಂಥದ್ದು ಬಹುದೊಡ್ಡ ಸುದ್ದಿಗೆ ಬರ್ತಾ ಇದೆ. ಏನ್ ನಡೀತಾ ಇದೆ ಸರ್ ನಿಮ್ಮ ತೋಟದಲ್ಲೇ ನೀವಿದ್ರಲ್ಲ ಇವತ್ತಿನ ಮಟ್ಟಿಗೆ ಸರ್, ಮೊನ್ನೆ ದಿವಸ ನಮ್ ಭೀಮಾ ಕಾಡಾನೆ ನಮ್ಮ ಬೇಲೂರು ರೇಂಜ್ ಕಡೆಗೆ ಬಂದು ಇದ್ದಕ್ಕಿದ್ದಂಗೆ ಮಗ್ಗೆಗೆ ಹೋಗ್ತಾನೆ. ಮಗ್ಗೆಯಿಂದ ಮತ್ತೆ ಒಂದ್ ದಿವಸ ಅಲ್ಲಿ ಹಾಲ್ಟ್ ಆಗ್ತಾನೆ. ಅಲ್ಲಿ ಹಾಲ್ಟ್ ಆಗಿ ನಿನ್ನೆ ಸಂಜೆ 4:30 5 ಗಂಟೆ ಸಂಜೆ ಸಮಯಕ್ಕೆ ಏನ್ ಮಾಡ್ತಾನೆ, ನಮ್ಮ ಬೇಲೂರು ರೇಂಜ್ ಕಡೆಗೆ ಬರ್ತಾನೆ ಸರ್. ಗುಡ್ಬೆಟ್ಟ ಎಸ್ಟೇಟ್ ಕಡೆಗರ್ಜೆ ಗ್ರಾಮಕ್ಕೆ ಬರ್ತಾನೆ. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಕ್ಯಾಪ್ಟನ್ ಮತ್ತೆ ಟೀಮ್ ಇರುತ್ತೆ. ಮತ್ತೆ ಕ್ಯಾಪ್ಟನ್ ನ ಹಿಂಬಾಲಿಸ್ತಾನೆ. ಮತ್ತೇನ್ ಮಾಡುತ್ತೆ, ರಾತ್ರಿ ಇಡೀ ಅದನ್ನ ಹಿಂಬಾಲಿಸಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಬೆಳಗಿನ ಜಾವ ನಮ್ಮ ಭೀಮನ್ಗೆ ಈಗ ತುಂಬಾ ಮದದಲ್ಲಿದ್ದಾನೆ ಸರ್. ಹಾಗಾಗಿ ಏನಾಗಿದೆ, ಅದ್ರ ವಾಸನೆ ಒಂಥರ ಈಗ ಇವತ್ತು ನಡ್ಕೊಂಡು ಹೋಗಿದ್ದಾಗ ಅದ್ರ ಹಿಂಬಾಲಿಸ್ತಾ ಇದ್ರೆ ಏನ್ ಮದ ಬಂದಿರುತ್ತೆ, ಅದೇನ್ ಇಳಿಯುತ್ತೋ ಅದ್ರಲ್ಲಿ ಒಂಥರ ವಾಸನೆ ಬರುತ್ತೆ ಸರ್. ಮದ ಬಂದಿರೋ ಆನೆ ಹಿಂದ್ಗಡೆ ಹೋಗ್ತಾ ಇದ್ರೆ ಒಂಥರ ವಾಸನೆ ಬರ್ತಾ ಇರುತ್ತೆ. ಆ ವಾಸನೆಗೆ ಮದ ಇಲ್ದಿರೋ ಆನೆಗಳು ನಿಲ್ಲಲ್ಲ ಅಂತೆ, ಮುಂದ್ಗಡೆ ಓಡ್ ಹೋಗ್ತಾವಂತೆ. ಅಂತ ಸಂದರ್ಭದಲ್ಲಿ ಇವತ್ತು ಕ್ಯಾಪ್ಟನ್ ಕಾಡಾನೆ ನಮ್ ಭೀಮನ ನೋಡೇಟಿಗೆ ಸ್ವಲ್ಪ ಫೈಟಿಗೆ ಮುಖಾಮುಖಿ ಆಗಿ ಈ ಬೇಲೂರು ರೇಂಜ್ ಇಂದ ಸಕಲೇಶ್ಪುರ ಭಾಗಕ್ಕೆ ಓಡೋಗಿದ್ದಾನೆ ಸರ್ ಇವತ್ತು. ಅಂದ್ರೆ ಫೈಟಿ ಮುಖಾಮುಖಿ ಎಲ್ಲಾಗುತ್ತೆ ಸರ್ ಇದು ಕಡೆಗರ್ಜೆ ಗ್ರಾಮ, ಗುಡ್ಬೆಟ್ಟ ಎಸ್ಟೇಟ್ ಅಂತ ಇದೆ. ಬೇಲೂರು ಮತ್ತೆ ಸಕಲೇಶ್ಪುರ ರಸ್ತೆ ದಾಟಿ ಹಿರಿಗರ್ಜೆ ಗ್ರಾಮ ಅಂತ ಬರುತ್ತೆ. ಅಲ್ಲಿ ಒಂಟಿಯಾಗಿ ಇದ್ದಂತ ನಮ್ಮ ಕ್ಯಾಪ್ಟನ್ ಕಾಡಾನೆ ಸರ್. ಅಲ್ಲಿಂದ ನಮ್ ಏಕಾಏಕಿ ಸಂಜೆ ಬಂದಂತ ಸಕಲೇಶ್ಪುರ ಭಾಗದಿಂದ ಬಂದಂತ ನಮ್ ಕ್ಯಾಪ್ಟನ್ ಕಾಡಾನೆ ಭೀಮ ಕ್ಯಾಪ್ಟನ್ ನ ಮುಖಾಮುಖಿ ಆಗಕ್ಕೆ ರಾತ್ರಿ 12:30 ಗಂಟೆ ಸಮಯದಲ್ಲಿ ಮುಖಾಮುಖಿ ಅದನ್ನ ಹಿಂಬಾಲಿಸ್ತಾನೆ ಸರ್. ಯಾವಾಗ ಮುಖಾಮುಖಿ ಆಗುತ್ತೋ ಈ ಕ್ಯಾಪ್ಟನ್ ಕಾಡಾನೆ ಮುಖಾಮುಖಿ ಆಗ್ದಲೆ ಭೀಮನ್ನ ತಪ್ಪಿಸ್ಕೊಂಡು ಏನ್ ಮಾಡ್ತಾನೆ, ಸಕಲೇಶ್ಪುರ ರೇಂಜ್ ಕಡೆಗೆ ಬರ್ತಾನೆ ಸರ್. ಅದರ ನಂತರ ಬೆಳಗಿನ ಜಾವ ನಮ್ ಭೀಮ ಮತ್ತೆ ಬೇಲೂರು ರೇಂಜ್ ಇಂದ ಕ್ಯಾಪ್ಟನ್ ನ ಹಿಂಬಾಲಿಸ್ತಾ ಅದನ್ನ ಸಕಲೇಶ್ಪುರ ಭಾಗದ ತನಕ ಹಿಂಬಾಲಿಸ್ತಾನೆ ಸರ್. ಕ್ಯಾಪ್ಟನ್ ಕಾಡಾನೆ ಈಗ ಸಕಲೇಶ್ಪುರ ಮಾಗಡಿ ಎಸ್ಟೇಟ್ ಅಂತ ಇದೆ, ಆ ಭಾಗದಲ್ಲಿ ಕ್ಯಾಪ್ಟನ್ ಕಾಡಾನೆ ಓಡೋಗುತ್ತೆ ಸರ್. ಅದ್ರ ನಂತರ ಮತ್ತೆ ವಾಪಸ್ ನಮ್ಮ ಕಾಡಾನೆ ಭೀಮ ಅದನ್ನ ಓಡಿಸಿ ಮತ್ತೆ ವಾಪಸ್ ಬೇಲೂರು ರೇಂಜ್ ಕಡೆಗೆ ಏನ್ ಕಾರ್ಯಾಚರಣೆ ಮಾಡಿದ್ರು ಆ ಭಾಗಕ್ಕೆ ಇವತ್ತು ನಮ್ ಕಾಡಾನೆ ಭೀಮ ಬೇಲೂರು ಸಕಲೇಶ್ಪುರ ರಸ್ತೆ ದಾಟಿ ನಮ್ಗೆಲ್ಲ ನಮ್ ಸ್ನೇಹಿತರು ತೋಟ ಇದೆ, ಆ ತೋಟದೊಳಗಡೆ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷನಾಗ್ತಾನೆ ಸರ್. ಏನಪ್ಪಾ ಇದು ನೆನ್ನೆ ಬಂದಿದ್ದು ಕಾಡಾನೆ ಭೀಮ ಮತ್ತೆ ಇದ್ದಕ್ಕಿದ್ದಂಗೆ ಬೆಳಗಿನ ಜಾವ ಮತ್ತೆ ಸಕಲೇಶ್ಪುರ ಕಡೆಗೆ ಹೋಗ್ಬಿಟ್ಟಿದ್ಯಲ್ಲ ಅಂತ ನಾವೆಲ್ಲ ಆಶ್ಚರ್ಯ ಪಟ್ವಿ ಸರ್. ಅದ್ ನೋಡಿದ್ರೆ ಈ ಕ್ಯಾಪ್ಟನ್ ಕಾಡಾನೆನ ಹಿಂಬಾಲಿಸ್ತಾ ಅದು ಸಕಲೇಶ್ಪುರ ಭಾಗಕ್ಕೆ ಓಡಿಸಿ ಮತ್ತೆ ವಾಪಸ್ ರಿಟರ್ನ್ ಈ ಗುಂಪಿಗೆ ಸೇರಲು ಇವತ್ತು ನಮ್ಮ ಓಡಿಸಿದ ಮೇಲೇನೆ ಸೇರ್ತೀನಿ ಅನ್ನೋ ಒಂದು ಛಲ ತೊಟ್ಟಿದ್ದ ನಮ್ ಭೀಮ. ಆ ಸೇಡ್ನ ಮತ್ತೆ ಆ ಛಲನ ಇವತ್ತು ನಮ್ ಭೀಮ ತೀರ್ಸಿದಾನೆ ಇವತ್ತು. ಸೊ ಒಟ್ಟಾರೆ ಮೊನ್ನೆ ಒಂದು ಭೀಮ ಹೋಗುವತ್ತಿಗೆ ಒಂದು ಹಸು ಬರುತ್ತೆ, ಅದು ದೊಡ್ಡ ಮಟ್ಟದಲ್ಲಿ ಆ ಹಸುಗೆ ಜಾಗ ಮಾಡಿಕೊಡ್ತಾನೆ ಭೀಮ. ಇದು ದೊಡ್ಡ ಮಟ್ಟದಲ್ಲಿ ವಿಡಿಯೋ ವೈರಲ್ ಆಗುತ್ತೆ. ಇದು ಯಾವ ಭಾಗದಲ್ಲಿ ನಡೆಯುತ್ತೆ ಸರ್? ಇದು ಚಿಕ್ಕಬಿಕ್ಕೋಡು ಅನ್ನೋ ಭಾಗದಲ್ಲಿ ಬರುತ್ತೆ ಸರ್. ಯಾವಾಗ ನಮ್ ಭೀಮ ಮಗ್ಗೆಗೆ ಹೋಗ್ತಾನೆ, ಮಗ್ಗೆಯಿಂದ ಮತ್ತೆ ವಾಪಸ್ ನಮ್ಮ ಬಿಕ್ಕೋಡ್ ಭಾಗಕ್ಕೆ ಬರ್ತಾನೆ. ಬಿಕ್ಕೋಡ್ ಭಾಗದಲ್ಲಿ ಗುಂಪಿದ್ರು ಕೂಡ ಜಗ್ಬೋರ್ನಳ್ಳಿ ಒಂದ್ ಗುಂಪು 7-8 ಗುಂಪಾಗಿತ್ತು ಕಾಡಾನೆಗಳದ್ದು. ಎಲ್ಲಾ ಕಾಡಾನೆಗಳ ಗುಂಪಿದ್ರು ಕೂಡ ಈ ಕ್ಯಾಪ್ಟನ್ ನ ಹುಡುಕ್ತಿದ್ದಂತ ನಮ್ ಭೀಮ ಕ್ಯಾಪ್ಟನ್ ಸಿಗದೆ ಇದ್ದಾಗ ಏನ್ ಮಾಡ್ತಾನೆ, ವಾಪಸ್ ಹೋಗ್ತಾನೆ. ಯಾಕಡೆ ಮಗ್ಗೆ ಸಕಲೇಶ್ಪುರ ಭಾಗಕ್ಕೆ ವಾಪಸ್ ಹೋಗೋ ಸಂದರ್ಭದಲ್ಲಿ ಚಿಕ್ಕಬಿಕ್ಕೋಡು ಅನ್ನೋ ಗ್ರಾಮದಲ್ಲಿ ಮತ್ತವರ ಚಿಕ್ಕಬಿಕ್ಕೋಡು ಅನ್ನೋ ಗ್ರಾಮದಲ್ಲಿ ಒಂದು ಹಸು ಕರು ಅಡ್ಡ ಬರುತ್ತೆ ಸರ್, ಒಂದ್ ದನ. ಆ ದನ ಅಡ್ಡ ಬಂದಾಗ ಏನಾಗುತ್ತೆ, ಅದು ಹೋಗೋ ತನಕ ಕಾದ್ ನಿಲ್ಲುತ್ತೆ ಸರ್. ನಮ್ ಭೀಮ ಕಾದ್ ನಿತ್ತು ಏನ್ ಮಾಡುತ್ತೆ, ಅದು ಹೋದ ನಂತರ ಅದು ಮತ್ತೆ ಅದ್ರ ದಾರಿಲಿ ಅದ್ರ ಪಾಡಿಗೆ ಹೋಗ್ತಾನೆ. ಮತ್ತೆ ಇವತ್ತಿನ ಒಂದು ಸಂದರ್ಭ ನೋಡಿದ್ರೆ ಸರ್, ಇವತ್ತು ಶುಕ್ರವಾರ, ಇವತ್ತು ಮಧ್ಯಾಹ್ನ ಟೈಮಲ್ಲಿ ಏನಾಗುತ್ತೆ, ಕ್ಯಾಪ್ಟನ್ ಕಾಡಾನೆನ ಓಡಿಸಿ ಆದ್ಮೇಲೆ ಸಕಲೇಶ್ಪುರ ಭಾಗಕ್ಕೆ ಓಡಿಸಿ ಮತ್ತೆ ಅಲ್ಲಿಂದ ಒಂದು 5-6 ಕಿಲೋಮೀಟರ್ ಬಂದಂತ ಬೇಲೂರು ರೇಂಜ್ ಕಡೆಗೆ ಬಂದಂತ ನಮ್ ಕಾಡಾನೆ ಭೀಮ ಉಲೇಮಕ್ಕಿ ಅನ್ನೋ ಗ್ರಾಮ ವಿಕ್ರಾಂತ್ನ ಕಾರ್ಯಾಚರಣೆ ಮಾಡಿದಂತ ಜಾಗದಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಹಬೀಬುರ್ ರೆಹಮಾನ್ ಅಂತ ಅವರ ಉದಯವರ ಎಸ್ಟೇಟ್ ಅಂತ ಇದೆ, ಆ ಜಾಗಕ್ಕೆ ಬಂದಂತ ಇದ್ದಕ್ಕಿದ್ದಂಗೆ ಬಂದಂತ ನಮ್ಮ ಕಾಡಾನೆ ಭೀಮ ಕಾರ್ ಹಿಂದ್ಗಡೆ ಬರುತ್ತೆ. ಅವ್ರು ಕಾರಲ್ಲಿ ಕೂತಿರ್ತಾರೆ. ಮಿರೇರಲ್ಲಿ ನೋಡಿ ಆನೆ ಬಂತು ಅಂತ ಅಲ್ಲಿಂದ ಓಡ್ ಬರ್ತಾರೆ ಅವರು ಒಂದು 15-16 ಜನ ಕೆಲಸನೂ ಕೂಡ ಮಾಡ್ತಾ ಇರ್ತಾರೆ ಆ ಜಾಗದಲ್ಲಿ. ಅಂತ ಸಂದರ್ಭದಲ್ಲಿ ಕಾರ್ನೂ ಏನ್ ಮಾಡಲ್ಲ, ಅವ್ರನ್ನೂ ಏನ್ ಮಾಡಲ್ಲ. ಮತ್ತೆ ಕಾಫಿ ಚೀಲ್ಗಳು ಕೂಡ ಆ ರಸ್ತೆಯಲ್ಲಿ ಅಡ್ಡವಾಗಿ ತೋಟದ ದಾರಿ ಒಳಗಡೆ, ತೋಟದಲ್ಲಿರುವಂತ ದಾರಿ, ಆ ದಾರಿಲಿ ಅಡ್ಡವಾಗಿ ಕಾಫಿ ತುಂಬಿಟ್ಟಿರ್ತಾರೆ ಅವರು. ಕಾರ್ನೂ ಮುಟ್ಟಲ್ಲ, ಏನು ಮಾಡಲ್ಲ, ಜನಗಳಿಗೂ ಏನು ಮಾಡಲ್ಲ. ಆ ಕಾಫಿ ಚೀಲ್ಗಳನ್ನ ಸೈಡಿಗೆ ಹಾಕ್ಬಿಟ್ಟು ಆ ಭೀಮ ಇದ್ದಕ್ಕಿದ್ದಂಗೆ ಮತ್ತೆ ಆ ತೋಟದ ದಾರಿಲಿ
ಸಕಲೇಶ್ಪುರ ಮತ್ತು ಬೇಲೂರು ರಸ್ತೆ ಏನಿದೆ ಅದನ್ನ ದಾಟ್ತಾನೆ ಸರ್. ಬಾಳ್ಗುಲಿ ಭೈರದೇವರ ಗುಡ್ಡ ಅಂತ ಯಾವಾಗ ನಮ್ಮ ವಿಕ್ರಾಂತ್ ಡಾಟ್ ಮಾಡಿದ್ರು ಆವಾಗ ಭೀಮನ್ನು ಕೂಡ ಡಾಟ್ ಮಾಡಿದ್ರು ಆ ರೇಡಿಯೋ ಕಾಲರ್ ಅಳವಡಿಕೆ ಮಾಡಕ್ಕೆ ಅಂತ ವಿಕ್ರಾಂತ್ ಕಾರ್ಯಾಚರಣೆ ಸಂದರ್ಭದಲ್ಲಿ. ಆ ಭಾಗಕ್ಕೆ ಹೋಗಕ್ಕಂತ ಆ ರಸ್ತೆ ದಾಟ್ತಾನೆ ಸರ್. ರಸ್ತೆ ದಾಟಿ ಈಗ ಗುಂಪಿನತ್ತ ಈಗ ಹೆಚ್ಚು ಕಡಿಮೆ ಗುಂಪಿಗೆ ಸೇರಾಗಿದೆ ಸರ್ ಭೀಮಾ. ಗುಂಪಲ್ಲಿ ಯಾರಿದ್ದಾರೆ ಸರ್ ಈ ಭೀಮಾ ಸೇರುವಂತ ಗುಂಪಲ್ಲಿ? ಪೆನ್ಸಿಲ್ ಕೋರೆ ಇದೆ ಸರ್. ಯಾವಾಗ ಪೆನ್ಸಿಲ್ ಕೋರೆಗೂ ಕೂಡ ಮದ ಬಂದಿದೆ. ಪೆನ್ಸಿಲ್ ಕೋರೆ ಈಗ ಭೀಮನ ಸಹಚರ, ಇದ್ರ ಒಟ್ಟಿಗೆ ಇದ್ದು ಅದನ್ನ ಕ್ಯಾಪ್ಟನ್ ಕಾಡೆನ ದಾಳಿ ಮಾಡಿ ಎಲ್ಲ ಮಾಡಿತ್ತು. ಮತ್ತೆ ಕ್ಯಾಪ್ಟನ್ ಕಾಡೆ ತಪ್ಪಿಸ್ಕೊಂಡು ಬೇರೆ ಕಡೆ ಜಗ್ಬೋರ್ನಹಳ್ಳಿ ಕಡೆ ಮತ್ತೆ ಕಣಗುಪ್ಪೆ ಸೈಡ್ ಅಲ್ಲಿತ್ತು. ಮತ್ತೆ ಈ ಪೆನ್ಸಿಲ್ ಕೋರೆ ಅನ್ನೋದು ಒಂದು ಗ್ರೂಪಿಗೆ ಹೋಗಿ ಈಗ ಸೇರ್ಪಟ್ಟಿದೆ ಸರ್. ಭುವನೇಶ್ವರಿ ಮತ್ತೆ ಓಲ್ಡ್ ಬೆಲ್ಟ್ ಅನ್ನೋ ಗ್ರೂಪಿಗೆ ಹೋಗಿ ಪೆನ್ಸಿಲ್ ಕೋರೆ ಸೇರಿದೆ. ಅದೇ ಗ್ರೂಪಿಗೆ ಈಗ ನಮ್ ಭೀಮನು ಕೂಡ ಹೋಗಿದ್ದಾನೆ. ಮತ್ತೆ ಅದರಿಂದ ಸ್ವಲ್ಪ ಮುಂದೆ ಹೋದ್ರೆ ಹಿರೇಸಡೆ ಎಸ್ಟೇಟ್ IBC ಅಂತ ಇದೆ, ಕೋಗೋಡು ಭಾಗದಲ್ಲಿ ಬರುತ್ತೆ ಅದು. ಆ ಎಸ್ಟೇಟ್ ಅಲ್ಲಿ ಬೀಟಮ್ಮ 1 ಬೀಟಮ್ಮ 2 ಅನ್ನೋ ಕಾಡಾನೆಗಳು ಕೂಡ ಅಲ್ಲಿದ್ದಾವೆ ಸರ್. ಆ ಗುಂಪಿಗೆ ಈಗ ನಮ್ ಭೀಮ ಈಗ ರಾಜನಾಗ್ತಾನೆ. ಇಡೀ ಗುಂಪಿಗೆ ಈಗ ಭೀಮ ರಾಜನಾಗ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಈಗ ಕ್ಯಾಪ್ಟನ್ ಕಾಡಾನೆ ಏನ್ ಗುಂಪು, ಇಡೀ ಗುಂಪುನ, ಇಡೀ ತಂಡವನ್ನ 4-5 ಗುಂಪುನ ಎಲ್ಲಾ ಒಂದು ಒಗ್ಗಟ್ಟು ಮಾಡ್ಕೊಂಡು ಈ ಕ್ಯಾಪ್ಟನ್ ಅನ್ನೋ ಕಾಡಾನೆ ಇಲ್ಲಿ ಎದುರಿಸ್ತಾ ಇತ್ತು. ಇವತ್ತು ನಮ್ಮ ಭೀಮನ್ಗೆ ಮದ ಹೆಚ್ಚಾದ ಕಾರಣ ಏನಾಗಿದೆ, ನಮ್ಮ ಕ್ಯಾಪ್ಟನ್ ಕಾಡಾನೆಗೆ ಮದ ಕಮ್ಮಿ ಆದ ಕಾರಣ ಇವತ್ತು ಹೆದ್ರಿ ಅದು ಅದ್ರ ಪಾಡಿಗೆ ಅದು ಸಕಲೇಶ್ಪುರ ಭಾಗದ ಕಡೆ ಭೀಮನ್ನ ನೋಡೇ ಎದುರು ಹೋಗಿದೆ, ಫೈಟಿಗೆ ಬಿದ್ದಿಲ್ಲ. ಭೀಮ ಹಿಂಬಾಲಿಸ್ತಾ ಏನ್ ಮಾಡಿದಾನೆ, ಸಕಲೇಶ್ಪುರ ಭಾಗದವರೆಗೂ ಹೋಗಿದ್ದಾನೆ. ಈಗ ಸಕಲೇಶ್ಪುರ ಮಾಗಡಿ ಎಸ್ಟೇಟ್ ಅಂತ ಬರುತ್ತೆ, ಆ ಭಾಗದಲ್ಲಿ ನಮ್ಮ ಈಗ ಕ್ಯಾಪ್ಟನ್ ಕಾಡಾನೆ ಇದೆ. ಅಲ್ಲಿವರೆಗೂ ಓಡಿಸಿ ಮತ್ತೆ ವಾಪಸ್ ಅಲ್ಲಿಂದ ಈ ಗುಂಪಿಗೆ ಸೇರಲು ನಮ್ ಕಾಡಾನೆ ಬಂದಾಯ್ತು. ಈಗ ಹೆಚ್ಚಿನ ಅಂಶ ಗುಂಪಿಗೂ ಸೇರಾಗಿದೆ ಸರ್. ಅಲ್ಲ, ಈಗ ಸೇರಾಗಿದೆ. ಈಗ ಆದ್ರೆ ಹೇಗೆ ಇದು ಓಡಿಸ್ಕೊಂಡು ಹೋಗೋದಂದ್ರೆ ಹೇಗೆ ಸರ್ ಇದನ್ನ ಕ್ಯಾಪ್ಟನ್ ಅನ್ನ? ಏನಾಗಿದೆ ಅಂತ ಹೇಳಿದ್ರೆ, ಮುಂಚೆ ಒಂದು 8-10 ದಿವಸ ಮುಂಚಿತವಾಗಿ ಕ್ಯಾಪ್ಟನ್ ಕಾಡಾನೆ ಮತ್ತೆ ಭೀಮನ್ಗೆ ಫೈಟ್ ಬಿದ್ದಿತ್ತು ಅರ್ಧ ರಾತ್ರಿಲಿ 12:30 ಗಂಟೆ ಸಮಯದಲ್ಲಿ. ನಿಮ್ಮ ಒಂದು ಮಾಧ್ಯಮದಲ್ಲಿ ನಾನು ಹಿಂದೆ ಹೇಳಿದ್ದೆ. ಆ ಫೈಟಿಗೆ ಬಿದ್ದಾಗ ರಾತ್ರಿ ಅಲ್ಲಿಂದ ರೈತರು ಮತ್ತೆ ETF ಬೇರ್ಪಡಿಸಿ ಅದನ್ನ ದೂರ ಮಾಡಿದ್ರು. ಅದ್ರ ನಂತರ ನಮ್ ಭೀಮ ವಾಪಸ್ ಹೋಗಿದ್ದ. ಮತ್ತೆ ವಾಪಸ್ ಬಂದಂತ ನಮ್ ಭೀಮ ಹುಡುಕಿ ಮತ್ತೆ ವಾಪಸ್ ಮಧ್ಯ ಭಾಗಕ್ಕೆ ಹೋದ. ಮತ್ತೆ ರಿಟರ್ನ್ ಈಗ ಬಂದವನೇನಾಗಿದೆ, ಮದ ಹೆಚ್ಚಾದ ಕಾರಣ ಕ್ಯಾಪ್ಟನ್ ಕಾಡಾನೆ ಸೋತಿದ್ದ. ಆದ್ರೂ ಕೂಡ ನಮ್ಮ ಭೀಮ ಇಲ್ಲಿಂದ ಓಡಿಸ್ಲೇಬೇಕು ಅನ್ನೋ ಒಂದು ಛಲ ತೊಟ್ಟಿದ್ದ. ಕ್ಯಾಪ್ಟನ್ ಕಾಡಾನೆ ಹೋಗಕ್ ಸಿದ್ಧನೇ ಇರ್ಲಿಲ್ಲ, ಈ ಗುಂಪು ಬಿಟ್ಟು ಹೋಗಕ್ಕೆ ಸಿದ್ಧನೇ ಇರ್ಲಿಲ್ಲ, ತಪ್ಪಿಸ್ಕೊಂಡು ಓಡಾಡ್ತಾ ಇತ್ತು. ಇವತ್ತು ಯಾವಾಗ ಮುಖಾಮುಖಿ ಆದ್ನೋ ಹೆದ್ರಿ ನಮ್ಮ ಕ್ಯಾಪ್ಟನ್ ಕಾಡಾನೆ ಈಗ ತುಂಬಾ ಫಾಸ್ಟ್ ಅಲ್ಲಿ ಮೂವಿಂಗ್ ಆಗಿ 1 ಗಂಟೆಯಲ್ಲಿ ಹೆಚ್ಚಿಗೆ ಸಕಲೇಶ್ಪುರ ರೇಂಜ್ ಕಡೆಗೆ ಹೋಗಿದೆ ಸರ್ ಬೆಳಗಿನ ಜಾವ. ಇದಕ್ಕೆ ಕಾರಣ ಮದ ಮತ್ತೆ ಆ ಮದದಿಂದ ಬರುವಂತ ಸ್ಮೆಲ್, ಆ ಒಂದು ಬಂದಂತ ಸ್ಮೆಲ್ಲು ಹೌದು ಸರ್. ನಮ್ಮ ಭೀಮನ ಛಲಾನು ಹೌದು ಸರ್. ಸಾಯಕ್ ಸಿದ್ಧನಾಗಿದ್ದೀನಿ ಆದ್ರೆ ಸೋಲಲ್ಲ ಅನ್ನೋ ಒಂದು ಛಲ ಏನಿತ್ತು ಇವತ್ತು ಭೀಮನ, ಅದು ಇವತ್ತು ಭೀಮನಿಗೆ ಗೆದ್ದು ತೋರಿಸಿದಾನೆ ಅಂತಾನೆ ಹೇಳ್ಬೋದು. ಛಲ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಸಾಧಿಸಬಹುದು ಅಂತ ಇದೆ. ಅದೇ ರೀತಿ ಇವತ್ತು ಭೀಮ ಸಾಧಿಸಿದಾನೆ ಸರ್. ಅಂದ್ರೆ ನಾನು ಏನಾದ್ರೂ ಚಿಂತೆ ಇಲ್ಲ, ಕ್ಯಾಪ್ಟನ್ ಅನ್ನ ಓಡಿಸ್ತೇನೆ ಅನ್ನುವಂಥದ್ದು ಭೀಮಂದು ಒಂದು ಇದಾಗಿತ್ತು, ನಿಲುವಾಗಿತ್ತು ಅಂತೀರಾ? ಹೌದು. ಈ ರೇಂಜ್ ಅಲ್ಲಿ ನಾನಿದ್ರೆ ನೀನ್ ಇರಬಾರ್ದು ಅನ್ನೋ ಒಂದು ಛಲದಲ್ಲಿದ್ದ. ಅದೇ ರೀತಿ ಇವತ್ತು ಬೇರ್ಪಡಿಸಿದ ನಂತರ, ಗುಂಪಿನಿಂದ ಬೇರ್ಪಡಿಸಿ ಓಡಿಸಿದ ನಂತರ ವಾಪಸ್ ಈಗ ಗುಂಪಿಗೆ ನಮ್ಮ ಭೀಮ ವಾಪಸ್ ಬಂದಿದ್ದಾನೆ ಸರ್. ಅಧಿಪತಿಯಾಗಿದ್ದಾನೆ ಸರ್. ಈಗ ಕ್ಯಾಪ್ಟನ್ ಎಷ್ಟು ಕಿಲೋಮೀಟರ್ ಹೋಗಿರ್ಬೋದು ಅಂತೀರಾ? ಈಗ 12 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ಸರ್. ಸಕಲೇಶ್ಪುರ ಮಂಗಳೂರು ಹೈವೇ ರೇಂಜ್ ಅಲ್ಲಿ ಇದ್ದಾನೆ. ಹೊಸೂರು ಎಸ್ಟೇಟ್ ಅಂತ ಬರುತ್ತೆ, ಮಟ್ಸಾಗರ ಅನ್ನೋ ಭಾಗ ಬರುತ್ತೆ. ಆ ಭಾಗದಲ್ಲಿ ಈಗ ನಮ್ಮ ಕ್ಯಾಪ್ಟನ್ ಕಾಡಾನೆ ಇದೆ ಸರ್. ಈಗ ಹೆಚ್ಚು ಕಡಿಮೆ ಬೆಳಗಿನ ಜಾವ ತನಕ ಅದು ಆಲೂರು ಭಾಗ, ಅಲ್ಲಿಯ ಒಂದು ಗುಂಪಿಗೆ ಹೋಗಿ ಹಳೆಯ ಒಂದು ಅವನ ಒಂದು ಇದಕ್ಕೆ ಸ್ಥಾನಕ್ಕೆ ಹೋಗ್ತಾನೆ ಸರ್ ಕ್ಯಾಪ್ಟನ್. ಅಬ್ನಾ ಕಾಡಿಗೆ ಹೋಗ್ತಾನೆ. ಅಂದ್ರೆ ಆನಂತರ ಮತ್ತೆ ಅವನು ಕೊಡಗಿನ ಕಡೆ ಹೋಗೋನು ಹೋಗ್ಬೋದು ಸರ್. ಯಾಕಂದ್ರೆ ಈಗ ಅಲ್ಲೆಲ್ಲ ಯಾವ್ದಾವ್ದು ಗುಂಪಿದೆ, ಅಲ್ಲೂ ಕೂಡ ಒಂದು 3-4 ಆನೆಗಳು ಅಲ್ಲಲ್ಲಿ ಅಂತ ಬೇರ್ಪಟ್ಟಿದ್ದಾವೆ ಸರ್. ಈಗ ಯಾವ ಗುಂಪಿಗೆ ಹೋಗಿ ಸೇರ್ತಾನೆ ಅಂತ ಕ್ಯಾಪ್ಟನ್ ಕಾಡಾನೆ ನೋಡ್ಬೇಕು ಸರ್. ಯಾಕಂದ್ರೆ ಈಗ ಮದಾನು ಇಳಿದಿದೆ ಈಗ ಕ್ಯಾಪ್ಟನ್ ಕಾಡಾನೆಗೆ. ಹಾಗಾಗಿ ಈಗ ಯಾವ ಗುಂಪಿಗೆ ಹೋಗಿ ಸೇರ್ತಾನೆ ಅನ್ನೋದೇ ಒಂದು ನೋಡ್ಬೇಕಾಗಿದೆ ಸರ್. ಅಲ್ಲಿ ಏನಾಗುತ್ತೆ, ಕ್ಯಾಪ್ಟನ್ ಕಾಡಾನೆ ಜೊತೆ ಅಲ್ಲೂ ಕೂಡ ಒಂದು ಒಂಟಿ ಸಲಗಗಳು ಇದಾವೆ. ಹೊಸದಾಗಿ ಬಂದಿರುವಂತಹ ಕೊಡಗು ಭಾಗದಿಂದಾನೇ ಬಂದಿರುವಂತ ಒಂದು ಒಂಟಿ ಸಲಗಗಳು, ಅದಕ್ಕೂ ಕೂಡ ಮದ ಇದೆ. ಈಗ ಕ್ಯಾಪ್ಟನ್ ಕಾಡಾನೆ ಯಾರ ಜೊತೆ ಅಲ್ಲಿ ಹೋಗಿ ಗುಂಪಿಗೆ ಸೇರ್ಬೇಕೋ ಇಲ್ಲ ಯಾರ ಜೊತೆ ಸೇರ್ತಾನೋ, ಎಲ್ಲಿ ಯಾರ ಜೊತೆ ಫೈಟ್ ಆಗುತ್ತೆ ಅನ್ನೋದು ನೋಡ್ಬೇಕಾಗಿದೆ ಸರ್. ಇದಾದ್ಮೇಲೆ ಸರ್ ಇನ್ನೊಂದಂತ ಹೇಳಿದ್ರೆ, ಕ್ಯಾಪ್ಟನ್ ಈಗ ಹೊರಟೋದ, ಈಗ ಒಟ್ಟು ಎಷ್ಟು ಆನೆಗಳ ಗುಂಪಿದೆ ಸರ್ ನಿಮ್ ಭಾಗದಲ್ಲಿ? ಈಗ ನಮ್ ಭಾಗದಲ್ಲಿ ಸರ್ ಈಗ ಬೇರ್ಪಟ್ಟಿರುವಂತಹ ಈಗ ಆನೆಗಳಲ್ಲಿ ಈಗ 4 ತಂಡ ಈಗ ಕಂಪ್ಲೀಟ್ ಆಗಿದೆ ಸರ್. ಯಾಕಂದ್ರೆ ಹಿರೇಸಡಿ ಮತ್ತೆ IBC ಎಸ್ಟೇಟ್ ಮತ್ತೆ ಶಾಲವರ
ಮತ್ತೆ ನಿಮ್ಮ ಕಣ್ಗುಪ್ಪೆ ಅನ್ನೋ ಗ್ರಾಮದಲ್ಲಿ 3 ಗುಂಪಾಗಿ ಬೇರ್ಪಟ್ಟಿದ್ದಾವೆ. 3 ಗುಂಪಲ್ಲಿ ಈಗ 4 ಗುಂಪುಗಳು ಸೇರ್ಪಟ್ಟಿದ್ದಾವೆ ಸರ್. ಈಗ ಬೀಟಮ್ಮ ಓಲ್ಡ್ ಬೆಲ್ಟ್ ಅನ್ನೋದು, ಮತ್ತೆ ಬೀಟಮ್ಮ 1, ಬೀಟಮ್ಮ 2 ಅನ್ನೋದು, ಈ 4 ತಂಡಗಳು ಎಲ್ಲಾ ಆನೆಗಳು ಒಂದ್ ಗ್ರೂಪ್ ಅಲ್ಲಿ ಸೇರಿದೆ. ಈಗ ಕೆಪಿ ಕಾಲರ್ ಮತ್ತೆ ಜೂನಿಯರ್ ಕರಡಿ ಅನ್ನೋದು 2 ಆನೆಗಳು ಅದರ ಅಕ್ಕಪಕ್ಕದಲ್ಲೇ ಬೇರ್ಪಟ್ಟಿದ್ದಾವೆ ಸರ್. ಅದು ಸಪರೇಟ್ ಆಗಿಬಿಟ್ಟಿದೆ. ಅದು ಸಪರೇಟ್ ಆಗಿದೆ. ಈಗ ಭೀಮ ಕಾಡಾನೆ ಇದ್ರೆ ಯಾರಿಗೂ ಏನು ತೊಂದರೆ ಮಾಡಲ್ಲ. ಅವು ಕೂಡ ಭೀಮನ್ ಜೊತೆ ಏನು ಫೈಟ್ ಆಡಕ್ ಬರಲ್ಲ. ಮದ ಇದ್ರು ಕೂಡ, ಈಗ ಪೆನ್ಸಿಲ್ ಕೊರೆಗೂ ಮದ ಇದ್ರು ಕೂಡ ಭೀಮನ್ ಒಟ್ಟಿಗೆ ಇರುತ್ತೆ. ಆದ್ರೆ ಅದಕ್ಕೂ ಏನು ಫೈಟ್ ಆಗೋ ಚಾನ್ಸಸ್ ಇಲ್ಲ ಸರ್. ಯಾಕಂದ್ರೆ ಅವೆಲ್ಲ ಭೀಮನ ಸಹಚರರು ಅಂತಾನೆ ಹೇಳ್ಬೋದು ಸರ್. ತುಂಬಾ ವಿಶೇಷ ಅನ್ಸಿದ್ ನಿಮ್ಗೆ. ನೀವು ಒಬ್ರು ಭೀಮನ್ ಅಭಿಮಾನಿ, ಒಂದ್ ಕಡೆ ಕ್ಯಾಪ್ಟನ್ಗೂ ಅಭಿಮಾನಿಗಳಿದ್ದಾರೆ, ಭೀಮನಿಗೂ ಅಭಿಮಾನಿಗಳಿದ್ದಾರೆ. ಅದ್ರಲ್ಲಿ ವಿಶೇಷವಾಗಿ ಭೀಮನ್ ಅಬ್ಸರ್ವ್ ಮಾಡ್ತೀರಾ. ಮದ ಇದ್ದ ಸಮಯದಲ್ಲೂ ಹಸುಗೆ ಮಾರ್ಗ ಮಾಡಿ ಕೊಡುವಂತದ್ದು ತುಂಬಾ ಭೀಮನ ಒಂದು ಬುದ್ಧಿವಂತಿಕೆ ನೋಡಿ. ಅಂದ್ರೆ ಎಷ್ಟು ತಿಳುವಳಿಕೆ ಇದೆ ಅನ್ಸುತ್ತಲ್ಲ ನಿಮ್ಗೆ. ಹೌದು ಸರ್. ನಿಮ್ಮ ಹಿಂದೆ ನಾನು ನಿಮ್ಮ ಒಂದು ಮಾಧ್ಯಮದಲ್ಲಿ ಹೇಳಿದ ಪ್ರಕಾರ ಅವತ್ತಿನ ದಿವಸನೇ ನಮ್ ಭೀಮ ಆ ಹಸುಗ್ ಸಿಗ್ತಾನೆ, ಆ ಹಸುಗ್ ಏನ್ ಮಾಡಲ್ಲ, ಅದು ಸುದ್ದಿ ತುಂಬಾ ದೊಡ್ಡ ಮಟ್ಟದಲ್ಲಿ ಆ ವಿಡಿಯೋ ಹರಿದಾಡುತ್ತೆ ಸರ್. ಅವತ್ತಿನ ದಿವಸನೇ ನಿಮ್ ಮಾಧ್ಯಮದಲ್ಲಿ ನಾನು ಹೇಳ್ತೀನಿ ನಮ್ ಭೀಮನ ಸ್ವಭಾವದ ಬಗ್ಗೆ. ಅದೇ ರೀತಿ ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಇವತ್ತಿನ ಮಟ್ಟಿಗೆ 16 ಜನ ತೋಟದಲ್ಲಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತೇ ಇರೋದಿಲ್ಲ. ನಾವು ಒಂದ್ ಕಡೆಯಿಂದ ಈಗ ಉದಯವಾರ ಭಾಗದ ಕಡೆಯಿಂದ ಉಲೇಮಕ್ಕಿ ಭಾಗದ ಕಡೆಗೆ ಬರ್ತಾನೆ ನಮ್ಮ ಭೀಮ. ಬಾಳ್ಗುಲಿ ಯಾವಾಗ ವಿಕ್ರಾಂತ್ ಕಾರ್ಯಾಚರಣೆ ನಡೀತು ಆ ಭಾಗಕ್ಕೆ ಬರ್ತಾನೆ. ಇದ್ದಕ್ಕಿದ್ದಂಗೆ ಬಂದಂತ ನಮ್ ಕಾಡಾನೆ ಭೀಮನ್ಗೆ ಆ ತೋಟದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಇನ್ಫಾರ್ಮೇಶನ್ ಇರಲ್ಲ, ಅವ್ರಿಗೆ ಮಾಹಿತಿನೇ ಇರಲ್ಲ ಈ ತರ ಬರ್ತಾ ಇರತ್ತೆ. ಇದ್ದಕ್ಕಿದ್ದಂಗೆ ಅವ್ರ ಕಾರು ಇದೆ, ಆ ವಿಡಿಯೋನು ಕೂಡ ಇದೆ, ನಿಮಗೆ ಕಳಿಸ್ತೀನಿ ನಾನು. ಆ ಕಾರ್ ಹಿಂದೆನೆ ಬಂದ್ ನಿಲ್ತಾನೆ. ಅವ್ರು ಸೌಂಡ್ ನೋಡ್ಬಿಟ್ಟು ಏನಪ್ಪಾ ಅಂತ ನೋಡಿದ್ರೆ ಮಿರರ್ ಅಲ್ಲಿ ನೋಡ್ತಾರಂತೆ ಆನೆ ಅಂತ ಭಯಪಟ್ಟು ಹೊರಗಡೆ ಬರ್ತಾರೆ. ಆದ್ರೂ ಕೂಡ ಅಲ್ಲೇ ಪಕ್ಕದಲ್ಲಿ ಮಹಿಳೆಯರು ಕೆಲಸ ಮಾಡ್ತಾ ಇರ್ತಾರೆ, ಯಾರಿಗೂ ಏನು ಮಾಡೋದಿಲ್ಲ. ಆ ಮಾಲೀಕರಿಗೂ ಕೂಡ ಏನು ಮಾಡೋದಿಲ್ಲ. ಆರಾಮಾಗಿ ತನ್ನ ದಾರಿಲಿ ತಾನು ಹೋಗ್ತಾ ಇರ್ತಾನೆ. ಅವ್ರ ಹಿಂಗಡೆಯಿಂದಾನೇ ವಿಡಿಯೋ ಮಾಡ್ಕೊಂಡು ಬರ್ತಾರೆ ಆ ಮಾಲೀಕರು, ರೈತರು. ಆವಾಗ ಅದು ನೋಡಕ್ಕೂ ಒಂಥರ ಖುಷಿ ಆಗುತ್ತೆ. ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಾನು ಆ ಸಂದರ್ಭದಲ್ಲಿ ಅವ್ರು ನನಗೆ ಕಾಲ್ ಮಾಡಿದಾಗ ನಾನು ಹೋದೆ, ರಸ್ತೆ ದಾಟ್ತು. ಆ ವಿಡಿಯೋನು ಕೂಡ ತುಂಬಾ ಚೆನ್ನಾಗಿ ನಾನು ಮಾಡಿದ್ದೀನಿ, ನೋಡ್ಬೋದು. ನಮ್ಮ ಭೀಮನ ಅಭಿಮಾನಿಗಳು ಕಣ್ ತುಂಬಾ ನೋಡ್ಕೋಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್, ಇದ್ರಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಭೀಮನ್ ಬಗ್ಗೆ ಅಲ್ಲಿ ರೈತರು ಹೇಳ್ತಾರೆ, ನಮ್ಮ ಗದ್ದೆನೆ ಅವತ್ತು ಬಂದು ಅವನು ತಿಂದು ಹಾಕಿಲ್ಲ ಭೀಮ ಆನೆ ಅನ್ನುವಂಥದ್ದು. ಸುಮಾರು ರೈತರಿಗೂ ನಾವು ಕೇಳಿದ್ದು ಹಿಂದೆ. ಅವ್ರು ಹೇಳುವಂತದಂದ್ರೆ ನಮ್ಮ ಯಾವ ಗದ್ದೆಗಳನ್ನು ನಾಶ ಮಾಡಿಲ್ಲ ಭೀಮ, ಯಾವ್ದು ತಿಂದು ಹಾಕಿಲ್ಲ ಅಂತಾರೆ. ಯಾಕೆ ಭೀಮ ಹಾಗಾದ್ರೆ ಫುಡ್ ಏನ್ ತಗೊಳ್ತಾನೆ, ಅವ್ನು ತಿಂತಾನಿಲ್ಲ? ಇದು ಭಾರಿ ವಿಶೇಷ ಅಲ್ಲ ಸರ್ ಇದು? ಸರ್ ಏನಂತ ಹೇಳಿದ್ರೆ ಭೀಮ ಏನು ತುಂಬಾ ಅದರ ಒಂದು ಸ್ವಭಾವ ತುಂಬಾ ಇಷ್ಟ ಆಗೋ ಸ್ವಭಾವ ಏನಂತ ಹೇಳಿದ್ರೆ ಸರ್, ಅದು ಜಾಸ್ತಿ ಗೇಟ್ ಭೀಮ ಬರ್ತಾ ಇದ್ದಾನ ಅಂದ್ರೆ ಗೇಟ್ ಗಳು ಬಿಟ್ಬಿಡ್ತಾರೆ ಸರ್. ಅದು ದಾರಿಲೇ ಹೋಗುವಂತ ಆನೆ, ಒಂದ್ ಗಿಡಾನು ಕೂಡ ಮುರಿಯಲ್ಲ ಸರ್, ಬೇಲಿನೂ ಕೂಡ ಮುರಿಯಲ್ಲ. ಎಲ್ಲಿ ಬೇಲಿ ಕಟ್ಟಾಗಿರುತ್ತೆ ಇಲ್ಲ ಎಲ್ಲಿ ದಾರಿ ಇರುತ್ತೆ ಅದೇ ದಾರಿಲಿ ಹೋಗುವಂತ ನಮ್ ಭೀಮ. ಈಗ ಬೇರೆ ಕಾಡಾನೆಗಳು ಸರ್ ಒಂದ್ ಕಡೆ ಹೋದ್ರೆ ಅದು ಬೇಲಿನೂ ನೋಡಲ್ಲ, ಗಿಡಾನು ನೋಡಲ್ಲ, ಮರಾನು ನೋಡಲ್ಲ. ಒಂದು ಶೆಡ್ ಗಳು ಮಾಡಿರ್ತಾರೆ ತೋಟದೊಳಗಡೆ, ಮೋಟರ್ ಆಗಿರ್ಬೋದು, ಇನ್ನಿತರ ಒಂದು ಲಗೇಜ್ ಇಡಕ್ಕಂತ ಈಗ ಒಂದು ಮರ ಏನ್ ಹೇಳ್ತಾರೆ, ಈಗ ಒಂದು ತೋಟದ ಕೆಲ್ಸಕ್ಕಂತ ಇಡುವಂತ ಅದು ಕೆಲಸ ಮಾಡುವಂತ ಉಪಕರಣಗಳು ಅದೆಲ್ಲ ಇಟ್ಟಿರ್ತಾರೆ. ಅದು ಒಂದೊಂದ್ ಕಾಡಾನೆಗಳು ಏನ್ ಮಾಡ್ತಾರೆ, ಅದೆಲ್ಲ ಚಲಾಪಿಲಿ ಮಾಡ್ತವೆ. ತಿಗ್ಧಣಿಯೋದು, ಡ್ರಮ್ಗಳು ಹೊಡಿಯೋದು, ಸಿಂಟೆಕ್ಸ್ ಗಳು ಹೊಡಿಯೋದು, ಈ ರೀತಿ ಕೆಲಸಗಳನ್ನ ಕಾಡಾನೆಗಳು ಸಹಜವಾಗಿ ಮಾಡುತ್ತೆ, ಆಟ ಆಡುತ್ತೆ ಅದ್ರಲ್ಲಿ. ಅಂತದ್ರಲ್ಲಿ ನಮ್ ಭೀಮ ಏನ್ ಮಾಡ್ತಾನಂದ್ರೆ ಯಾವ ವಸ್ತುನು ಏನು ಮಾಡಲ್ಲ. ಆ ತೋಟದೊಳಗಡೆ ಏನ್ ದಾರಿ ಬಿಟ್ಟಿರ್ತಾರೆ ಕಾರ್ಗಳು ಹೋಗಕ್ಕೆ ಮತ್ತೆ ಕಾಫಿನ ತಗೊಂಡ್ ಬರಕ್ಕೆ, ಜನ ಕರ್ಕೊಂಡು ಹೋಗಕ್ಕೆ ಒಂದ್ ವೆಹಿಕಲ್ ಹೋಗುವಷ್ಟು ದಾರಿ ಮಾಡಿರ್ತಾರೆ ಸರ್. ಕಾರ್ಗಳು, ಒಂದ್ ಪಿಕಪ್ ವಾಹನ ಆಗಿರ್ಬೋದು, ಗೂಡ್ಸ್ ಗಾಡಿಗಳು ಓಡಾಡುವಂತ ಒಂದ್ ದಾರಿ ಮಾಡಿರ್ತಾರೆ. ಅದೇ ದಾರಿಲಿ ನಮ್ ಭೀಮ ಹೋಗ್ತಾನೆ. ಒಂದ್ ಗಿಡಾನು ರೆಕ್ಕೆನೂ ಮುರಿಯಲ್ಲ. ಅದೊಂದು ರೈತರಿಗೆ ಖುಷಿ ಆಗುವಂತ ವಿಚಾರ. ಮತ್ತೆ ಕಾಫಿ ಹಣ್ಣಾಗಿರ್ಬೋದು, ಅದಾಗಿರ್ಬೋದು, ಒಂದೊಂದು ಮರಗಳು, ಒಂದು ಪುಟ್ಟ ಮರಗಳು ಬೆಳೆದಿರ್ತಾರೆ. ಒಂದ್ 200 ರೂಪಾಯಿ 300 ರೂಪಾಯಿ ಒಂದೊಂದು ಗಿಡಕ್ಕೆ ತಂದಿರ್ತಾರೆ ರೈತರು. ಆ ಗಿಡಗಳನ್ನ ನೆಟ್ಟಿದ್ದು ಹಾಳು ಮಾಡೋದಾಗ್ಲಿ ಏನು ಮಾಡಲ್ಲ. ಅದು ಒಂದು ಕಾಡು ಪ್ರದೇಶ ಇರುತ್ತಲ್ಲ ಸರ್, ಅಲ್ಲಿ ಹೋಗಿ ಏನ್ ಮಾಡ್ತಾನೆ, ಬೈನೆ ಮರಗಳು, ಕಾಡು ಮರಗಳು ಅಂತದ್ನೇ ನಮ್ ಭೀಮ ತಿನ್ನೋದು, ಇಷ್ಟಪಡೋದು ಅದನ್ನೇ. ಈ ತೋಟದಲ್ಲಿ ಕಾಫಿ ಆಗಿರ್ಬೋದು, ಕಾಫಿ ಹಣ್ಣಾಗಿರ್ಬೋದು, ಭತ್ತ ಆಗಿರ್ಬೋದು, ಅದನ್ನೆಲ್ಲ ನಾಶಪಡಿಸೋದು ಮಾಡೋದಿಲ್ಲ. ಅದು ನಾಡ್ ಭೀಮ ಅಂತ ಸಾಕಾನೆ ಭೀಮ. ಅದಕ್ಕೊಂದು ಎಲ್ಲ ಬುದ್ಧಿ ಇರುವಂತ ಒಂದು ಭೀಮ ಅಂತಾನೆ ಹೇಳ್ಬೋದು. ಎಲ್ಲ ಬುದ್ಧಿಶಕ್ತಿ ದೇವ್ರು ಕೊಟ್ಟಿದ್ದಾನೆ ಅವನಿಗೆ, ಅದನ್ನ ಹಾಳು ಮಾಡಬಾರ್ದು ಅಂತ ತಿಳುವಳಿಕೆ ಇದೆ ಅನ್ನೋಂತ ನಮ್ಮ ಕಾಡಾನೆ ಭೀಮನ್ಗೆ ನಮ್ಗೆ ಅನಿಸುತ್ತೆ. ರೈತರಿಗೂ ಕೂಡ ಆ ತರದೇ ಒಂದು ಅಭಿಪ್ರಾಯನೂ ಬಂದಿದೆ ಈಗ ಭೀಮನ ನೋಡ್ತಾ ಇದ್ರೆ. ಯಾಕಂದ್ರೆ ಏನು ಅದು ದಾನದಲ್ಲೇ ಮಾಡೋದಿಲ್ಲ ಸರ್ ಅದು. ಸೊ ಹೀಗಾಗಿ ಭೀಮನಿಗೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ.
ಅಭಿಮಾನಿಗಳಿದ್ದಾರೆ. ಈಗ ನೋಡಿ, ಇದ್ದಕ್ಕಿದ್ದಂಗೆ ಅಕಸ್ಮಾತ್ ಆಗಿ ಭೀಮನ್ಗೆ ಅಡ್ಡ ಸಿಕ್ಬಿಟ್ವಿ ಅಂದ್ರೆ ಅದು ಒಂದು 10 ನಿಮಿಷ 5 ನಿಮಿಷಗಳ ಕಾಲ ನಮ್ಗೆ ಟೈಮ್ ಕೊಡ್ತಾನೆ ಸರ್. ಅದಕ್ಕೆ ನಾವೇನು ಕಿಟ್ಲೆ ಮಾಡಿಲ್ಲ, ನಾವು ಅಲ್ಲಿಂದ ಓಡ್ ಬಂದಿದ್ದು ದೂರಕ್ಕೆ ಅಂತ ಹೇಳಿದ್ರೆ ತಾನಾಗೆ ಮತ್ತೆ ಮುಂದಕ್ಕೆ ಹೋಗುತ್ತಾನೆ, ಅಲ್ಲೇ ನಿಂತ್ಬಿಡ್ತಾನೆ, ಅವನೇ ಆಗಿ ತಾನಾಗೆ ನಿಂತ್ಬಿಡ್ತಾನೆ. ಯಾಕಂದ್ರೆ ಈಗ ಇವತ್ತು ನಡೆದಿರುವಂತ ಸನ್ನಿವೇಶಗಳು ಇದರ ಹಿಂದೆನೂ ಕೂಡ ಇದೇ ರೀತಿ ನಡೆದಿದೆ. ಅನಾವಶ್ಯಕ ಒಂದ್ ಸಂದರ್ಭದಲ್ಲಿ ಅದ್ರ ಕೈಯಿಂದ ಒಂದ್ ತಪ್ಪಾಗಿದೆ, ಇಲ್ಲ ಅಂತ ಅಲ್ಲ, ಅದೊಂದ್ ಗಳಿಗೆ. ಆದ್ರೆ ಮತ್ತೆ ಈಗ ನಡೀತಿರುವಂತಹ ನಮ್ ಭೀಮನ ನಡವಳಿಕೆ ನೋಡಿದ್ರೆ ಒಂಥರ ಎಲ್ರಿಗೂ ಖುಷಿ ಆಗುತ್ತೆ ಸರ್. ಸೊ ನಿಮ್ಮ ಪ್ರಕಾರ ಭೀಮ ಕೊನೆಯದಾಗಿ ಇವ್ರ ಹತ್ರ ಸೇರ್ಕೊಂಡ್ಬಿಟ್ಟ, ತಾನು ಎಲ್ಲಿ ಲೀಡ್ ಮಾಡ್ತಾ ಇದ್ದ ಗುಂಪನ್ನ, ಆ ಗುಂಪಿಗೆ ಸೇರಿದಾನೀಗ. ಹೌದು ಸರ್, ಈಗ ಗುಂಪಿಗೆ ಹೋಗಿ ಈಗ ಹೆಚ್ಚಿನ ಅಂಶ ಗುಂಪ್ ಜೊತೆಗೆ ಇದಾನೆ. ಭುವನೇಶ್ವರಿ ಮತ್ತೆ ಓಲ್ಡ್ ಬೆಲ್ಟ್ ಅನ್ನೋ ಗುಂಪಿಗೆ ಹೋಗಿ ಸೇರ್ಕೊಂಡಿದ್ದಾನೆ ಸರ್ ಭೀಮ. ಈಗ ಅಲ್ಲಿ ಏನಾದ್ರೂ ಮದ ಬಂದಿರೋ ಕಾರಣ ಹೀಟಿಗೆ ಬಂದಿರುವಂತ ಹೆಣ್ಣಾನೆಗಳು ಅದ್ರಲ್ಲಿಲ್ಲ ಅಂತ ಹೇಳಿದ್ರೆ, ಇದು ಹಿರೇಸಡೆ IBC ಎಸ್ಟೇಟ್ ನಲ್ಲಿ ಅಲ್ಲಿ ಬೀಟಮ್ಮ 1 ಮತ್ತೆ ಬೀಟಮ್ಮ 2 ಅನ್ನೋ ಹೆಣ್ಣಾನೆಗಳ ಒಂದು ಗುಂಪಿದೆ. ಅದರಲ್ಲಿ ಸಲ್ಗಗಳು ಸಣ್ಣ ಪುಟ್ಟದು ಇದಾವೆ. ಆದ್ರೆ ಆ ಗುಂಪಲ್ಲಿ ಹೀಟಿಗೆ ಬಂದಿರುವಂತ ಹೆಣ್ಣಾನೆಗಳು ಇದಾವೆ ಅಂತ ಹೇಳ್ತಾ ಇದಾರೆ. ಆ ಗುಂಪಿಗೆ ಹೋಗಿ ಸೇರ್ಬೋದು ಸರ್, ನಾಳೆ ಬೆಳಿಗ್ಗೆವರೆಗೆ ಆ ಗುಂಪಿಗೆ ಹೋಗಿ ಸೇರ್ಬೋದು ನಮ್ಗೆ. ಈಗ ಪ್ರೇಯಸಿಯರನ್ನು ಹುಡುಕ್ತಾ ಇದ್ದಾನೆ ಅಂತೀರಾ? ಹುಡುಕ್ತಾ ಇದ್ದಾನೆ ಸರ್, ಪ್ರೇಯಸಿಯರನ್ನು ಹುಡುಕ್ತಾ ಇದ್ದಾನೆ. ತುಂಬಾ ವಿಶೇಷ ಅಂತ ಹೇಳಿದ್ರೆ, ಭೀಮನ ಮತ್ತೊಂದು ಬಾರಿ ಆಗಮನ ನೋಡಿ ಕ್ಯಾಪ್ಟನ್ ಅಲ್ಲಿಂದ ಹೊರಟೋಗ್ತಾನೆ. ಹೌದು ಸರ್, ಯಾಕಂದ್ರೆ ಮಧ್ಯದಲ್ಲಿ ಸರ್ ಅದಕ್ಕೆ ಸ್ವಲ್ಪ ಮದ ಕಮ್ಮಿ ಆಗಿತ್ತು. ಆ ದಂತ ಕಳ್ಕೊಂಡಿದ್ದ ಸಮಯದಲ್ಲಿ ಆ ನೋವಿಗೂ ಏನೋ ಸ್ವಲ್ಪ ಮದ ಕಮ್ಮಿ ಆಗಿತ್ತು. ಇದ್ದಕ್ಕಿದ್ದಂಗೆ ವಾಪಸ್ ಹೋದ, ಮತ್ ಬಂದ, ವಾಪಸ್ ಹೋದ, ಮತ್ ಬಂದ. ಈ 3ನೇ ಸತಿ ಬಂದು ಕ್ಯಾಪ್ಟನ್ ಕಾಡನೇನೋ ಮದ ಸ್ವಲ್ಪ ಹೆಚ್ಚಿಗೆ ಆಗಿದೆ. ಸ್ವಲ್ಪ ನಮ್ಮ ಭೀಮ ಸ್ವಲ್ಪ ವೀಕ್ ಆಗಿದ್ದಾನೆ ಅಂತ ಕಾಣ್ತಾ ಇದೆ. ಯಾಕಂದ್ರೆ ಫುಡ್ ಮದ ಬಂದ್ರೆ ಫುಡ್ ತಿನ್ನಲ್ಲ ಅಂತೆ ಸರ್, ಹಾಗಾಗಿ ಸ್ವಲ್ಪ ವೀಕ್ ಆಗಿರ್ಬೋದು. ಮದ ಬಂದ್ರು ಕೂಡ ವೀಕ್ ಆಗ್ತಾನೆ ಅಂತ ಹೇಳ್ತಾರೆ, ಹಾಗಾಗಿ ಸ್ವಲ್ಪ ವೀಕ್ ಆಗಿದ್ದಾನೆ ನಮ್ಮ ಭೀಮ. ಸೊ ನಿಮ್ಮ ಪ್ರಕಾರ ಕೊನೆಯದಾಗಿ ಭೀಮ ತನ್ನ ಮೂಲ ಸ್ಥಾನವನ್ನ ಸೇರಿದ, ಕ್ಯಾಪ್ಟನ್ ತನ್ನ ಊರಿಗೆ ವಾಪಸ್ ಆದ ಅಂತೀರಾ? ಹೌದು ಸರ್, ನಾವು ಹೇಳ್ತಾನೆ ಇದ್ವಿ ಮತ ಹೆಚ್ಚಿಗೆ ಆದ್ರೆ ಬಂದೇ ಬರ್ತಾನೆ, ಇಲ್ಲಿ ಗುಂಪಿಗೆ ಸೇರ್ತಾನೆ. ಕ್ಯಾಪ್ಟನ್ ಅಂದ್ರೆ ಇದು ಪ್ರಾಣಿಗಳ ಒಂದು ಪ್ರಕೃತಿ. ಈ ಪ್ರಕೃತಿಲಿ ಈ ಲೋಕದಲ್ಲಿ ಒಂದು ಸೋಲ್ಬೇಕು, ಒಂದು ಗೆಲ್ಬೇಕು. ಆದ್ರೆ ಭೀಮನ ಒಂದು ಏನ್ ಛಲ ತೊಟ್ನೋ ಅದರಲ್ಲಿ ನಮ್ ಭೀಮ ಗೆದ್ದಿದ್ದಾನೆ, ಅದರ ಒಂದು ಸ್ಥಾನನ ಪಡ್ಕೊಂಡಿದ್ದಾನೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಪ್ರಾಣಿ ಮತ್ತೆ ಈ ಪ್ರಕೃತಿಲಿ ಸಹಜವಾಗಿ ಮತ್ತೆ ಕ್ಯಾಪ್ಟನ್ಗೆ ಮದ ಬಂದಾಗ ಇಲ್ಲಿಂದ ಭೀಮ ಮತ್ತೆ ಮದ ಕಮ್ಮಿ ಆದಾಗ ಆಲೂರು ಭಾಗ ಕಡೆ ಹೋಗ್ತಾನೆ, ಮತ್ತೆ 6 ತಿಂಗಳು ಅದು ಬರುತ್ತೆ ಸರ್. ಅದೇ ರೀತಿ ಬರ್ತಾನೆ. ಹೀಗಾಗಿ ಕ್ಯಾಪ್ಟನ್ ಬರ್ತಾನೆ ಸರ್. ಈಗ ಕ್ಯಾಪ್ಟನ್ ಅಭಿಮಾನಿಗಳು ನಿರಾಸೆ ಆಗೋದು ಬೇಡ, ಭೀಮನ ಅಭಿಮಾನಿಗಳು ನಿರಾಸೆ ಆಗೋದು ಬೇಡ. ಸೊ ಒಟ್ಟಾರೆಯಾಗಿ ಎಲ್ಲವೂ ಸುಖಾಂತ್ಯ ಆಯ್ತು ಅಂತೀರಾ? ಹೌದು ಸರ್, ಹೌದು ಸರ್, ಎಲ್ಲ ಆನೆಗಳು ಚೆನ್ನಾಗಿರ್ಲಿ. ಈಗ ಕ್ಯಾಪ್ಟನ್ಗೆ ಮದ ಕಮ್ಮಿ ಆಗಿರೋ ಕಾರಣ ಸಕಲೇಶ್ಪುರ ಭಾಗ, ಆ ಕಡೆ ಬಾಚಿಹಳ್ಳಿ, ಎಸ್ಟ್ಲೂರು, ಆ ಕಡೆ ಆಲೂರು ಭಾಗದ ಕಡೆ ಒಂದು ಒಂಟಿ ಸಲಗಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಮದ ಬಂದಿರುವಂತ ಸಲ್ಗಗಳು ಇದಾವೆ ಅಂತ ಹೇಳ್ತಾ ಇದಾರೆ. ಆದ್ರೆ ಅಲ್ಲಿ ಹೋಗಿ ಈಗ ಕ್ಯಾಪ್ಟನ್ ಮತ್ತೆ ಅಲ್ಲಿರುವಂತ ಸಲ್ಗಗಳ ಜೊತೆ ಏನು ಫೈಟ್ ಆಗುತ್ತೋ, ಏನಾಗುತ್ತೆ, ಎಲ್ಲಿ ಹೋಗ್ತಾನೆ ನಮ್ಮ ಈಗ ಕ್ಯಾಪ್ಟನ್ ಅನ್ನೋದು ನೋಡ್ಬೇಕಾಗಿದೆ ಸರ್ ಮುಂದಕ್ಕೆ. ಸೊ ಭೀಮ ತನ್ನ ಮನೆ ಸೇರಿದಾನೆ. ತುಂಬಾ ಧನ್ಯವಾದ ಸರ್ ಮಾತಾಡಿದ್ದಕ್ಕೆ. ಧನ್ಯವಾದಗಳು ಸರ್.